ಹಲೋ, ನಮಸ್ಕಾರ. ಗುಡ್ ಆಫ್ಟರ್ನೂನ್. ಸರ್ಜಾಪುರದಲ್ಲಿ ಒಬ್ಬರು ಓನರ್ ಇದ್ದಾರೆ. ಅವ್ರಿಗೆ ಕಾಲಿಲ್ಲ ಒಂದು. ಸೊ ಅವರು ನಾಯಿಗಳೆಲ್ಲ ರೆಸ್ಕ್ಯೂ ಮಾಡಿ ಅಲ್ಲಿ ಸಾಕ್ತಾ ಇದ್ದಾರೆ. ಸೊ ಮನೆ ನಾಯಿ ಅಂತ ಒಂದು 4 ಸಾಕ್ಕೊಂಡಿದ್ದಾರೆ. ಸೊ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಸೊ ಯಾರಾದರೂ ಲೇಡಿ ಇದ್ದರೆ ನಾಯಿ ನೋಡ್ಕೊಳೋರು, ಅಂದರೆ ನಾಯಿಗೆ ಬೆಳಗ್ಗೆ ಸಾಯಂಕಾಲ ಊಟ ಹಾಕಬೇಕು, ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಕರ್ಕೊಂಡೋಗ್ಬೇಕು. ಸೊ ಫುಡ್ ಆ್ಯಂಡ್ ಅಕಾಮಿಡೇಷನ್ 10 to 12 ಕೊಡ್ತಿದ್ದಾರಂತೆ. ಅವರು ಮುಂಚೆ 10 ಕೊಡ್ತಿದ್ರಂತೆ. ಇವಾಗ ನಾವು 12 to 15,000 ಕೇಳಿದ್ವಿ. ಕೆಲಸ ನೋಡ್ಕೊಂಡು ಕೊಡೋಣ ಅಂತಾರೆ. ಸೊ ಯಾರಾದರೂ ಹೆಂಗಸರು ಅಲ್ಲೇ ಇರೋರು, ಸರ್ಜಾಪುರ, ಸೊ ನಾಯಿನ ನೋಡಿಕೊಂಡು ಮೇಡಮ್ ಜೊತೆ ಇರಬೇಕಂತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು, ಫೋರ್ಸೆಬಲಿ ಇಲ್ಲ, ಇದು ಫೋರ್ಸ್ ಮಾಡ್ತಾಯಿಲ್ಲ. ಸೊ ನಾಯಿಗಳ ಜೊತೆ ಇರೋರು, ನಾಯಿಗೆ ಬೆಳಗ್ಗೆ ವಾಕಿಂಗ್ ಕರ್ಕೊಳ್ಬೇಕು, ಅದಕ್ಕೆ ಊಟ ಆಗಬೇಕು, ನಾವು ನಮ್ಮನೇಲಿ ನಾಯಿ ಸಾಕಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ಯಾವ ಕೆಲಸ ಬೇಕಾದರೂ, ಅಂದರೆ ಅವ್ರ ಮನೆ ಕೆಲಸಕ್ಕೆ ಒಬ್ಬರು ಇಟ್ಕೊಂಡಿದ್ದಾರೆ. ಬಟ್ ಇವಾಗ ಅದಕ್ಕೆ ನಾಯಿಗಳಿಗೆ ಫೀಡಿಂಗ್ ಮಾಡಬೇಕು, ಬೆಳಗ್ಗೆ ಸಾಯಂಕಾಲ ಫೀಡಿಂಗ್ ಮಾಡಬೇಕು, ವಾಕ್ ಕರ್ಕೊಂಡು ಹೋಗಬೇಕು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ನಾನು ಯಾರಿಗೂ ಫೋರ್ಸ್ ಮಾಡ್ತಿಲ್ಲ, ಲೇಡೀಸ್ ಕೇಳ್ತಿದ್ದಾರೆ ಅವರು, ಯಾಕಂದರೆ ಮೇಡಮ್ ಇರೋದು ಒಬ್ಬರೇ. ಸೊ ಲೇಡೀಸ್ನೇ ಕೇಳ್ತಿದ್ದಾರೆ. ಸೊ ಲೇಡೀಸ್ ಯಾರಾದರೂ ಬರೋಂಗಿದ್ರೆ, ಸೊ ಅಲ್ಲೇ ಇರ್ತೀನಿ ಅಂತಂದರೆ, ಸೊ ದಯವಿಟ್ಟು ನಿಮ್ಮ ನಂಬರ್ ಹಾಕಿ ನಾನು ಕಾಲ್ ಮಾಡ್ತೀನಿ. ಇದು ಬಂದು ಸರ್ಜಾಪುರ. ಈ ಮಂತು ಎಂಡು, ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಫಸ್ಟ್ ವೀಕಲ್ಲಿ ಬೇಕು. ಥ್ಯಾಂಕ್ ಯು.